ನಮಸ್ತೆ ಮಕ್ಕಳ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರುವಂಥ ವಿಷಯ ಸಮಾಜಶಾಸ್ತ್ರ ಅಧ್ಯಾಯ 4 ಸಾಮಾಜಿಕ ಸಮಸ್ಯೆಗಳು. ಇಂದು ನಾವು ಸಮಾಜಶಾಸ್ತ್ರದ 4ನೇ ಅಧ್ಯಾಯವಾದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾರೋ ಹಳೋ ಥರ ಕೇಳಿಸ್ತಿದೆ ಅಲ್ವಾ? ಓ ಗೀತಾ, ಏನಕ್ಕೆ ಅಳ್ತಾ ಇದೆಯಾ? ಗೀತಾ, ಈಗ ನಿನಗೆ ಕೇವಲ 12 ವರ್ಷ. ನೀನು ಕೆಲಸ ಮಾಡೋದು ಅಪರಾಧವಾಗುತ್ತೆ. ನಾಳೆ ಬರ್ತಾ ನಿಮ್ಮಪ್ಪ ಅಮ್ಮನ್ನ ಕರ್ಕೊಂಬ. ಮಕ್ಕಳೇ, ನಿಮಗೆ ಬಾಲಕಾರ್ಮಿಕತನ ಅಂದರೇನು ಗೊತ್ತಿದೆಯಾ? ಸಾಮಾನ್ಯವಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ಬಾಲಕಾರ್ಮಿಕತನ ಎನ್ನುತ್ತಾರೆ. ಭಾರತದ ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆಯ ಉದ್ದೇಶದಿಂದ ಕೆಲಸ ಮಾಡ್ತಿದ್ರೆ ಅಂತಹ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಕರೀತಾರೆ. ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ಹಲವಾರು ದೇಶಗಳಲ್ಲಿ ಮಕ್ಕಳ ದುರ್ಬಳಕೆ ಹಾಗೂ ದುಡಿತ ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. 2011ರ ಜನಗಣತಿಯಂತೆ ನಮ್ಮ ಭಾರತ ದೇಶದಲ್ಲಿ ಇಂದಿಗೂ 12.6 ದಶಲಕ್ಷ ಮಂದಿ ಮಕ್ಕಳು ಮನೆಗಳಲ್ಲಿ, ಬೀದಿಗಳಲ್ಲಿ, ಕಾರ್ಖಾನೆ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ಬಲವಂತದ ದುಡಿಮೆಗೆ ಗುರಿಯಾಗಿದ್ದಾರೆ. ಇದೇ ರೀತಿ ಇಡೀ ಪ್ರಪಂಚದಲ್ಲಿ 215 ದಶಲಕ್ಷ ಮಂದಿ ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಮಕ್ಕಳ ದುಡಿಮೆಯಿಂದ ಅವರ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯ ಕುಂಠಿತವಾಗುತ್ತಿದೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಅವರ ಕೌಶಲ್ಯವು ವಿಕಾಸವಾಗುವ ಮೊದಲೇ ನಶಿಸಿ ಹೋಗ್ತಿದೆ. ನಂತರ ಬಾಲಕಾರ್ಮಿಕರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. 14 ವರ್ಷದೊಳಗಿನ ಮಕ್ಕಳು ಶಾಲೆಯಿಂದ ಹೊರಗಿದ್ರೆ ಅವರೆಲ್ಲರೂ ಬಾಲಕಾರ್ಮಿಕರು. ಅವರು ದುಡಿಯಲಿ, ದುಡಿಯದೇ ಇರಲಿ, ಮನೆಯಲ್ಲಿರಲಿ ಅಥವಾ ಮನೆಯ ಹೊರಗಿದ್ರೆ, ಶಾಲೆಗೆ ದಾಖಲಾಗಿ ನಿತ್ಯ ಶಾಲೆಗೆ ಹೋಗದಿದ್ರೆ ಅವರೆಲ್ಲರನ್ನು ಬಾಲಕಾರ್ಮಿಕರು ಅಂತ ಕರೀತಾರೆ. ಮಕ್ಕಳೇ, ಈಗ ನಿಮಗೆ ಒಂದು ಪ್ರಶ್ನೆ ಮೂಡಬಹುದಲ್ವಾ? 15 ವರ್ಷದ ಮೇಲೆ ದುಡಿಯಲು ಅಥವಾ ಕೆಲಸ ಮಾಡಲು ಹೋಗಬಹುದಾ ಅಂತ? ಖಂಡಿತವಾಗೂ ಇಲ್ಲ. 2016ರಲ್ಲಿ ಕಾನೂನು ತಿದ್ದುಪಡಿಯಾಗಿ ಹದಿಹರೆಯದವರ ದುಡಿಮೆ ನಿಷೇಧವನ್ನು ಜಾರಿಗೆ ತಂದಿದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ಕ್ಕೆ ತಿದ್ದುಪಡಿ ಮಾಡಿ 14 ವರ್ಷದೊಳಗಿನ ಯಾವುದೇ ಮಕ್ಕಳು ಅಥವಾ ಹದಿಹರೆಯದವರು ಅಪಾಯಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಿಲ್ಲ ಹಾಗೂ ಯಾರು 14 ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ, ಕೆಲಸಕ್ಕೆ, ಜೀತಕ್ಕೆ, ಸಂಬಳ ಅಥವಾ ಕೂಲಿಗೆ ಇಟ್ಟುಕೊಳ್ಳುವಂತಿಲ್ಲ. ಇದು ಶಿಕ್ಷಾರ್ಹ ಅಪರಾಧ. ಈ ಕಾಯ್ದೆ ಯಾವುದು ನೋಡೋಣ. ಮಕ್ಕಳ ದುಡಿಮೆ ಅಥವಾ ಬಾಲಕಾರ್ಮಿಕತೆ ಕಾರಣಗಳು. ಅದರಲ್ಲಿ ಮೊದಲನೇದು, ಮಕ್ಕಳ ಹಕ್ಕುಗಳನ್ನು ಗೌರವಿಸಲು ಮತ್ತು ಅವುಗಳನ್ನು ರಕ್ಷಣೆ ಮಾಡಲು ಅಗತ್ಯವಾಗಿ ಬೇಕಾದ ಸಾಮಾಜಿಕ ಪರಿಸರವಿಲ್ಲದಿರುವುದೇ ಮಕ್ಕಳ ದುಡಿಮೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಮತ್ತು ಮಾರುಕಟ್ಟೆ ಪ್ರಮುಖವಾದ ಕಾರಣಗಳಾಗಿವೆ. ಕಡಿಮೆ ಕೂಲಿಗೆ ಹೆಚ್ಚು ದುಡಿಮೆಯನ್ನು ಬಯಸುವ ಮಾಲೀಕರ ಸ್ವಾರ್ಥ ಲಾಭಕೋರತನವು ಮಕ್ಕಳ ದುಡಿಮೆಯನ್ನು ಹೆಚ್ಚು ಮಾಡಲು ಕಾರಣವಾಗಿದೆ. ಹೋಟೆಲ್, ಸಣ್ಣ ಕೈಗಾರಿಕೆ, ಪಟಾಕಿ ತಯಾರಿಸುವುದು, ಅಸಂಘಟಿತ ದುಡಿಮೆ ವಲಯ, ಬರದಿಂದುಂಟಾಗುವ ಕೃಷಿ ಸಮಾಜದ ಬಿಕ್ಕಟ್ಟುಗಳು, ವಲಸೆ, ದೋಷಕರ ದುಶ್ಚಟಗಳು ಮಕ್ಕಳ ದುಡಿಮೆ ಹೆಚ್ಚಲು ಮುಖ್ಯ ಕಾರಣಗಳಾಗಿವೆ. ನಂತರ 2, ಎಲ್ಲ ಮಕ್ಕಳಿಗೂ 10ನೇ ತರಗತಿಯವರೆಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ದೊರಕದಿರುವುದು, ಕುಟುಂಬದ ಆರ್ಥಿಕ ಸ್ಥಿತಿ, ಕನಿಷ್ಠ ಕೂಲಿ, ಭೂ ಸುಧಾರಣಾ ಕಾಯ್ದೆಯ ಅನುಷ್ಠಾನದ ಕೊರತೆಗಳು ಸಹ ಬಾಲಕಾರ್ಮಿಕ ಸಂಖ್ಯೆಯನ್ನು ಹೆಚ್ಚು ಮಾಡಿದೆ. ನಂತರ ಮಕ್ಕಳ ದುಡಿಮೆಯ ದುಷ್ಪರಿಣಾಮಗಳು. 1. ಬಾಲಕಾರ್ಮಿಕತೆಯು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮಗಳನ್ನು ಬೀರಿ ಅವರು ಯುವಕರಾದಾಗ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ನಂತರ 2. ಕಲಿಕೆಯ ವಯಸ್ಸಿನಲ್ಲಿ ದುಡಿಯುವವರಿಂದ ಶಿಕ್ಷಣದಿಂದ ವಂಚಿತರಾಗಿ ಅನಕ್ಷರಸ್ಥರಾಗುತ್ತಾರೆ. ಇದು ಅವರ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ. ನಂತರ 3. ಮಕ್ಕಳ ದುಡಿಮೆಯು ಕುಟುಂಬಗಳ ಸಾಮಾಜಿಕ ಚಲನೆ, ಆರ್ಥಿಕ ಚಲನೆ ಕುಸಿಯುವಂತೆ ಮಾಡುತ್ತದೆ. ಇಂತಹ ಬಿಕ್ಕಟ್ಟಿನಿಂದ ದೌರ್ಜನ್ಯಕ್ಕೆ, ಶೋಷಣೆಗೆ ಒಳಗಾಗುತ್ತಾರೆ. ಇವು ಬಾಲ್ಯ ವಿವಾಹ, ಮಕ್ಕಳ ಮಾರಾಟ ಮತ್ತು ಮಕ್ಕಳ ಸಾಗಣೆ ಮಾಡುವ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಇದರಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ, ಅದರಲ್ಲಿಯೂ ಹೆಣ್ಣು ಮಕ್ಕಳು ಹಿಂಸೆ,
ಲೈಂಗಿಕ ಶೋಷಣೆಗೆ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಅಂಗವಿಕಲರಾಗುವ ಸಾಧ್ಯತೆಗಳು ಹೆಚ್ಚುತ್ತದೆ. ನಂತರ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆ. ಈ ಸಮಸ್ಯೆಗೆ ನೇರ, ಸ್ಪಷ್ಟ ಮತ್ತು ಮೊದಲ ಪರಿಹಾರವೆಂದರೆ 18 ವರ್ಷದೊಳಗಿನ ಎಲ್ಲ ಮಕ್ಕಳು 100% ಶಾಲಾ ದಾಖಲಾತಿಯಾಗಿ 18 ವರ್ಷಗಳ ತನಕ ನಿರಂತರ ಶಿಕ್ಷಣ ಮಾಡಲು ವ್ಯವಸ್ಥೆ ಮಾಡುವುದು. ಇದಕ್ಕೆ ಸಮಗ್ರವಾಗಿ ಎಲ್ಲರ ಸಹಕಾರ, ಸಹಭಾಗಿತ್ವ, ಸಮನ್ವಯತೆ ಮತ್ತು ಭಾಗವಹಿಸುವುದೇ ಪರಿಹಾರ. ಅದರಲ್ಲಿ ಒಂದು, ಎಲ್ಲ ಸಂದರ್ಭಗಳಲ್ಲಿ ಲಿಂಗ ಸಮಾನತೆಯನ್ನು ಕಾಪಾಡುವುದು ಮತ್ತು ತರುವುದು. ನಂತರ 2, ಅಸಹಾಯಕ ಕುಟುಂಬಗಳು ಬದುಕಿಗೆ ವಲಸೆ ಹೋಗುವುದನ್ನು ತಡೆಗಟ್ಟುವುದು. ನಂತರ 3, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಅಥವಾ ಮಾರಾಟ. ನಂತರ ನಾವು ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನೋಡೋಣ. 1, ಲೈಂಗಿಕ ದೌರ್ಜನ್ಯ ಅಥವಾ ಭೇದಕ ಹಠದ ದೌರ್ಜನ್ಯ. ನಂತರ 2, ಬಲಾತ್ಕಾರ, ದುರುಪಯೋಗದ ಅಥವಾ ತೀವ್ರ ಭೇದಕ ಲೈಂಗಿಕ ದೌರ್ಜನ್ಯ. 3, ಲೈಂಗಿಕ ಹಲ್ಲೆ. 4, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ. 5, ಲೈಂಗಿಕ ಕಿರುಕುಳ. 6, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ. 7, ಅಶ್ಲೀಲ ಚಿತ್ರ ಸಂಗ್ರಹ. ಈ ಮೇಲಿನ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನು ಮಕ್ಕಳ ಮೇಲೆ ನಡೆಸಿದ್ದಲ್ಲಿ ಶಿಕ್ಷೆ ವಿಧಿಸಲು ಅವಕಾಶವಿದೆ. ನಂತರ ಹೆಣ್ಣು ಭ್ರೂಣ ಹತ್ಯೆ. ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದ ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಹತ್ಯೆ ಮಾಡುವುದನ್ನು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಭಾರತದ ಜನಗಣತಿಯ ವರದಿಯ ಪ್ರಕಾರ 2001ರಲ್ಲಿ 1000 ಪುರುಷರಿಗೆ 940 ಹೆಣ್ಣು ಮಕ್ಕಳು, ಭಾರತದಲ್ಲಿ ಪ್ರತಿದಿನ 1600 ಹೆಣ್ಣು ಮಕ್ಕಳು ಕಾಣೆಯಾಗ್ತಿದ್ದಾರೆ. ಕರ್ನಾಟಕದಲ್ಲಿ 2001ರಲ್ಲಿ 1000 ಪುರುಷರಿಗೆ 965 ಹೆಣ್ಣು ಮಕ್ಕಳಿದ್ದಾರೆ. ಪ್ರಾದೇಶಿಕವಾಗಿ ನಗರ ಪ್ರದೇಶಗಳಲ್ಲಿ 80% ಗ್ರಾಮೀಣ ಪ್ರದೇಶದಲ್ಲಿ 69% ನವಜಾತಿ ಹೆಣ್ಣು ಶಿಶುಗಳ ಮರಣವಾಗಿದೆ. ಇದು ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಅಸಹನೆಯನ್ನ ಸೂಚಿಸುತ್ತೆ. ಹೆಣ್ಣು ಮಕ್ಕಳ ಮರಣ ದರವು ಗಂಡು ಮಕ್ಕಳಿಗಿಂತ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಪೌಷ್ಟಿಕ ಆಹಾರ ದೊರಕದಿರುವುದು. ಹೆಣ್ಣು ಭ್ರೂಣ ಹತ್ಯೆಯನ್ನು ಹತ್ತಿಕ್ಕಲು ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡುವುದು, ಸಮಾನತೆಯ ಮನೋಧರ್ಮಕ್ಕೆ ಮಹತ್ವವನ್ನು ಕೊಡಬೇಕಾಗುತ್ತದೆ. 1994ರಲ್ಲಿ ಜಾರಿಗೆ ತಂದ PCPNDT ಕಾನೂನು ಮೂಲಕವೂ ತಡೆಯಲು ಪ್ರಯತ್ನಿಸಲಾಗುತ್ತದೆ. ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಮಧ್ಯಮ ವರ್ಗ, ಮೇಲ್ವರ್ಗ ಹಾಗೂ ಶಿಕ್ಷಿತರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡು ಬರುತ್ತಿರುವುದು ಬಹುದೊಡ್ಡ ಸವಾಲಾಗಿದೆ. ಇದಕ್ಕೆ ಕಾರಣ ಮಗಳ ಮದುವೆಯ ಖರ್ಚು, ವರದಕ್ಷಿಣೆ, ಗಂಡನ ಮನೆಯವರ ನಿರಂತರ ಶೋಷಣೆ, ಲೈಂಗಿಕ ಶೋಷಣೆ, ದೌರ್ಜನ್ಯ, ಸಾರ್ವಜನಿಕ ಸ್ಥಳಗಳಲ್ಲಿಯೂ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳು ಮತ್ತು ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿಯ ಹಕ್ಕುದಾರ ಮಗನೇ ಆಗಿರಬೇಕೆಂಬ ಪುರುಷರ ಪ್ರಾಧಾನ್ಯತೆ, ಇವೆಲ್ಲವೂ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣವಾಗಿದೆ. ನಂತರ ಹಸಿವು ಮತ್ತು ಅಪೌಷ್ಟಿಕತೆ. ಈ ಹಸಿವು ಎಂದರೇನು? ನಿಗದಿತವಾದ ಆಹಾರ ಒಬ್ಬ ವ್ಯಕ್ತಿಗೆ ಸತತವಾಗಿ ಸಿಗದಿದ್ದರೆ ಅದು ಹಸಿವು. ಮನುಷ್ಯನು ಆರೋಗ್ಯವಾಗಿರಲು ಪಿಷ್ಟ, ಕೊಬ್ಬು, ವಿಟಮಿನ್, ಪ್ರೋಟೀನ್ ಮತ್ತು ಲವಣಗಳು ಇತ್ಯಾದಿ ಪೋಷಕಾಂಶಗಳು ತಕ್ಕ ಪ್ರಮಾಣದಲ್ಲಿ ದೊರಕಲೇಬೇಕು. ಪೋಷಕಾಂಶಗಳ ಅಭಾವವನ್ನು ಕಾಣದ ಹಸಿವು ಅಂತ ಕರೀತಾರೆ. ಬಡವರು ಕ್ಯಾಲೋರಿ ಮತ್ತು ಪೋಷಕಾಂಶ ಎರಡರಿಂದಲೂ ವಂಚಿತರಾಗ್ತಾರೆ. FAO ಪ್ರಕಾರ ಒಬ್ಬರಿಗೆ ಒಂದು ದಿನಕ್ಕೆ ಸರಾಸರಿ 1820 ಕ್ಯಾಲೋರಿ ಆಹಾರವು ಅಗತ್ಯವಾಗಿ ಬೇಕು. ಕನಿಷ್ಠ ಅಗತ್ಯ 1632ಕ್ಕಿಂತ ಕಡಿಮೆ ಕ್ಯಾಲೋರಿ ಆಹಾರ ಪಡೆಯುವವರು ಹಸಿವು ಮತ್ತು ಪೋಷಕಾಂಶಗಳಿಂದ ಬಳಲುವವರು ಎಂದು ನಿರ್ಧರಿಸಲಾಗುತ್ತದೆ. ನಂತರ ಹಸಿವಿನ ಸೂಚಕ. ಹಸಿವಿಗೆ ಹಲವು ಮುಖಗಳಿವೆ. ಬದುಕಿರಲು ಅಗತ್ಯವಾಗಿ ಬೇಕಾದಷ್ಟು ಆಹಾರ ಸಿಗದಿರುವುದು. ಮತ್ತೊಂದು ಎಂದರೆ ಸತತವಾಗಿ ಆಹಾರದ ಮತ್ತು ಪೋಷಕಾಂಶಗಳ ಕೊರತೆಯಿಂದ ನಿಶ್ಶಕ್ತಿ, ತೀವ್ರ ಅನಾರೋಗ್ಯ, ವಿಕಲಾಂಗತೆ, ಅಕಾಲಿಕ ಮರಣ ಉಂಟಾಗುತ್ತದೆ. ಹಸಿವಿನ ಸೂಚಕ ಈ ಎಲ್ಲ ಮುಖಗಳನ್ನು ಹೊಂದಿರುತ್ತದೆ. ಅಕಾಲಿಕ ಮರಣವು ಕನಿಷ್ಠ ಪೋಷಕಾಂಶಗಳ ಕೊರತೆ ಮತ್ತು ಅದರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ಹಸಿವಿನ ಸೂಚಕವನ್ನು 3 ಪ್ರಮುಖ ಅಂಶಗಳನ್ನಾಗಿ ಸರಾಸರಿಯಿಂದ ತಿಳಿಸಬಹುದು. ಈ ಕೆಳಗಿನ 3 ಅಂಶಗಳನ್ನು ಕೂಡಿ 3ರಿಂದ ಭಾಗಿಸಿದರೆ ಬರುವ ಸಂಖ್ಯೆಯೇ ಹಸಿವಿನ ಸೂಚಕ. 1. ಕನಿಷ್ಠ ಕ್ಯಾಲೋರಿ ದೊರಕದ ಆಹಾರ ಸೇವಿಸುವವರ ಶೇಕಡಾವಾರು ಪ್ರಮಾಣ.
2. ಸರಾಸರಿ ತೂಕಕ್ಕಿಂತ ಕಡಿಮೆ ತೂಕ ಇರುವ 5 ವರ್ಷದವರೆಗಿನ ಮಕ್ಕಳ ಶೇಕಡಾವಾರು ಪ್ರಮಾಣ. 3. 5 ವರ್ಷದೊಳಗಿನ ಮಕ್ಕಳ ಮರಣದ ಶೇಕಡಾವಾರು ಪ್ರಮಾಣ. ಈ ಸೂಚಕಗಳ ಆಧಾರದ ಮೇಲೆ ವಿಶ್ವ ಬ್ಯಾಂಕ್ ಗುರುತಿಸಿರುವಂತೆ ಪ್ರಪಂಚದಾದ್ಯಂತ ಭಾರತದಲ್ಲಿಯೇ ಹೆಚ್ಚಿನ ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಭಾರತದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಡಿಮೆ ತೂಕದ ಮಕ್ಕಳಿರುವುದು. 2015ರ ಪ್ರಕಟವಾಗಿರುವ ಜಾಗತಿಕ ಹಸಿವಿನ ಸೂಚ್ಯಂಕದ ಪ್ರಕಾರ ಭಾರತವು 100ನೇ ರ್ಯಾಂಕ್ನಲ್ಲಿದೆ. ಇದು ಭಾರತದಲ್ಲಿರುವ ಹಸಿವಿನ ಗಂಭೀರತೆಯನ್ನು ಸೂಚಿಸುತ್ತೆ. ನಂತರ ಅಪೌಷ್ಟಿಕತೆ. 2011ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4ರ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ 24.3% ಮಹಿಳೆಯರು ಮತ್ತು ನಗರ ಪ್ರದೇಶದ 16.2% ಮಹಿಳೆಯರು ಕನಿಷ್ಠ ಮಟ್ಟಕ್ಕಿಂತಲೂ ಕಡಿಮೆ ತೂಕವನ್ನು ಹೊಂದಿದ್ದಾರೆ. ಈ ರೀತಿ ರಕ್ತಹೀನತೆಯಿಂದ ಬಳಲುತ್ತಿರುವವರು ಬಹುತೇಕ ಮಕ್ಕಳು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬ ವರ್ಗಕ್ಕೆ ಸೇರಿದವರು. ಇವರಿಗೆ ಆಹಾರ ಭದ್ರತೆ ನೀಡುವ ಸಲುವಾಗಿ ಕರ್ನಾಟಕದಲ್ಲಿ ಸಾರ್ವಜನಿಕ ಪಡಿತರ ವ್ಯವಸ್ಥೆಯ ಮೂಲಕ ಇಂತಹ ಕುಟುಂಬಗಳಿಗೆ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ಒಟ್ಟಿನಲ್ಲಿ ಅಪೌಷ್ಟಿಕತೆಯು ದೇಶದ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ. ಇದನ್ನು ಸರಿಪಡಿಸಲು ಪ್ರತಿ ವ್ಯಕ್ತಿ, ಪ್ರತಿ ಸಂಘಟನೆ ಮತ್ತು ಪ್ರತಿ ಸರ್ಕಾರವು ಯೋಚನೆ ಮಾಡಬೇಕಾಗುತ್ತದೆ. ನಂತರ ಲಿಂಗ ತಾರತಮ್ಯ. ಲಿಂಗ ಅನ್ಯನತೆಯು ಒಬ್ಬ ವ್ಯಕ್ತಿಯು ಹೆಣ್ಣು ಅಥವಾ ಗಂಡು ಎಂದು ಗುರುತಿಸಿಕೊಳ್ಳುವ ಪ್ರಶ್ನೆ ನಡೆಯುತ್ತೆ. ಅಭಿವೃದ್ಧಿಯ ಪ್ರಕ್ರಿಯೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿಳಿದವರು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರೇ ಆಗಿದ್ದಾರೆ. ಆದ್ರಿಂದ ಅಭಿವೃದ್ಧಿಯನ್ನು ಲಿಂಗ ಸಂಬಂಧದ ನೆಲೆಯಿಂದ ಅರ್ಥ ಮಾಡಿಕೊಳ್ಳುವುದು ಕೆಲವು ಕಾರಣಗಳಿಂದಾಗಿ ಮುಖ್ಯವಾಗಿದೆ. ನಂತರ ಲಿಂಗ ತಾರತಮ್ಯದ ಪ್ರಕಾರಗಳು. ಲಿಂಗ ಸಂಬಂಧಿ ಅಸಮಾನತೆ ಎಂಬುದು ಏಕಸ್ವರೂಪದ ವಿಷಯವಲ್ಲ. ಮಹಿಳೆ ಮತ್ತು ಪುರುಷರ ನಡುವೆ ಇರುವ ಸ್ಥೂಲವಾದ ಅಸಮಾನತೆಗಳನ್ನು ಅಮರ್ತ್ಯ ಸೇನ್ ಈ ಕೆಳಗಿನಂತೆ ಗುರುತಿಸಿದ್ದಾರೆ. ಜನನ ಪ್ರಮಾಣದಲ್ಲಿ ಅಸಮಾನತೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚು ಆದ್ಯತೆ ಇರುವುದರಿಂದ ಹೆಣ್ಣು ಭ್ರೂಣ ಹತ್ಯೆ ಅನೇಕ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿದೆ. ಇದು ಮುಖ್ಯವಾಗಿ ಪೂರ್ವ ಹಾಗೂ ದಕ್ಷಿಣ ಏಷ್ಯಾ, ಚೀನಾ, ದಕ್ಷಿಣ ಕೊರಿಯಾ, ಸಿಂಗಾಪುರ್ ಹಾಗೂ ತೈವಾನ್ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನಂತರ ಮೂಲ ಸೌಕರ್ಯದಲ್ಲಿ ಅಸಮಾನತೆ. ಏಷ್ಯಾ, ಆಫ್ರಿಕಾ ಹಾಗೂ ಲ್ಯಾಟಿನ್ ಅಮೆರಿಕದ ಅನೇಕ ರಾಷ್ಟ್ರಗಳಲ್ಲಿ ಹುಡುಗರಿಗೆ ಹೋಲಿಸಿದಾಗ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗುವ ಅವಕಾಶಗಳು ಕಡಿಮೆ. ಅಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಹ ಹೆಣ್ಣು ಮಕ್ಕಳಿಗೆ ಅಷ್ಟಾಗಿ ಅವಕಾಶಗಳಿರುವುದಿಲ್ಲ. ನಂತರ ಅವಕಾಶಗಳಲ್ಲಿ ಅಸಮಾನತೆ. ಮೂಲಭೂತ ಶಿಕ್ಷಣದಲ್ಲಿ ಅಷ್ಟಾಗಿ ಅಸಮಾನತೆ ಕಂಡು ಬರದಿದ್ದರೂ ಉನ್ನತ ಶಿಕ್ಷಣದ ಅವಕಾಶಗಳು ಮಾತ್ರ ಹೆಣ್ಣು ಮಕ್ಕಳಿಗೆ ಕಡಿಮೆ. ಉನ್ನತ ಶಿಕ್ಷಣ ಹಾಗೂ ವೃತ್ತಿ ತರಬೇತಿಯಲ್ಲಿರುವ ಅಸಮಾನತೆಯನ್ನು ಯುರೋಪ್ ಮತ್ತು ಉತ್ತರ ಅಮೆರಿಕ ಕೆಲವು ರಾಷ್ಟ್ರಗಳಲ್ಲಿಯೂ ಕಂಡುಬರುತ್ತದೆ. ನಂತರ ಒಡೆತನದ ಅಸಮಾನತೆ. ಮಹಿಳೆಯರಿಗೆ ಮೂಲಭೂತ ಸೊತ್ತಾದ ಮನೆ ಹಾಗೂ ಭೂಮಿಯ ಒಡೆತನದಲ್ಲಿ ಅಸಮಾನತೆ ಇರೋದ್ರಿಂದ ವಾಣಿಜ್ಯ ಮತ್ತು ಆರ್ಥಿಕ ಚಟುವಟಿಕೆಗಳಷ್ಟೇ ಅಲ್ಲದೆ ಕೆಲವು ಸಾಮಾಜಿಕ ಚಟುವಟಿಕೆಗಳಲ್ಲೂ ಮುಂದುವರಿಯಲು ತೊಂದರೆಯುಂಟಾಗುತ್ತದೆ. ಭಾರತದಲ್ಲಿ ಪಿತ್ತಾರ್ಜಿತ ಆಸ್ತಿಯ ಹಕ್ಕು ಗಂಡು ಮಕ್ಕಳ ಪರವಾಗಿದೆ. ಕೇರಳದ ನಾಯರ್ ಸಮುದಾಯದಲ್ಲಿ ಮಾತೃ ಸಂಸ್ಕೃತಿಗಳ ಪ್ರಕಾರ ಪಿತ್ತಾರ್ಜಿತ ಆಸ್ತಿಯಲ್ಲಿ ಭಾರತದ ಮಹಿಳೆಯರು ಪಾಲು ಪಡೆಯಬಹುದಾಗಿದೆ. ನಂತರ ಕೌಟುಂಬಿಕ ಅಸಮಾನತೆ. ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಲಿಂಗ ಸಂಬಂಧಿ ಅಸಮಾನತೆ ಇರುತ್ತೆ. ಮರಣ ದರದಲ್ಲಿ ಗಂಡು ಮಕ್ಕಳ ಒಲವು, ಶಿಕ್ಷಣ, ಉದ್ಯೋಗ ಇವುಗಳಲ್ಲಿ ಅಸಮಾನತೆ ಇಲ್ಲದಿದ್ದರೂ ಮನೆ ಕೆಲಸದ ಹೊರೆ ಹಾಗೂ ಮಕ್ಕಳ ಪೋಷಣೆ ಇವು ಮಹಿಳೆಯರಿಗೆ ಮೀಸಲಾಗಿರುವುದನ್ನು ನೋಡಬಹುದು. ನಂತರ ಬಾಲ್ಯ ವಿವಾಹ. ಮಕ್ಕಳೇ, ಬಾಲ್ಯ ವಿವಾಹ ಅಂದ್ರೇನು? ಕಾನೂನಿನ ಪ್ರಕಾರ ಬಾಲ್ಯ ವಿವಾಹ ಅಂದ್ರೆ 18 ವರ್ಷದೊಳಗಿನ ಹುಡುಗಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದ್ರೆ ಅದನ್ನು ಬಾಲ್ಯ ವಿವಾಹ ಅಂತ ಕರೀತಾರೆ. ಬಾಲ್ಯ ವಿವಾಹವನ್ನು ಏಕೆ ಮಾಡಬಾರದು? ಇದು ಬಹಳ ಒಳ್ಳೆಯ ಪ್ರಶ್ನೆ. ನಾನು ನಿಮಗೆ ನನ್ನ ಸ್ನೇಹಿತೆ ರಾಧಾಳ ವಿಷಯವನ್ನ ತಿಳಿಸ್ತೇನೆ. ರಾಧಾಳಿಗೆ ಮದುವೆ ಆದಾಗ ಅವಳಿಗೆ 16 ವರ್ಷಗಳು. ಆಗ ಅವಳು ಮನಸ್ಸು ಮದುವೆಗೆ ಸಿದ್ಧವಾಗಿರಲಿಲ್ಲ. ಅವಳು ಡಾಕ್ಟರ್ ಆಗಬೇಕೆಂಬ ಕನಸು ಕಾಣ್ತಿದ್ಲು. ಮೊದಲು ಇದು ಕಾನೂನು ಬಾಹಿರವಾಗಿರಲಿಲ್ಲ. ಮದುವೆ ಆದ ತಕ್ಷಣ ಅವಳು ಗರ್ಭ ಧರಿಸ್ತಾಳೆ. ಆಗ ಅವಳು ಅಪೌಷ್ಟಿಕತೆಯ ಜಾಲದಲ್ಲಿ ಬೀಳ್ತಾಳೆ.
ಆದ್ದರಿಂದಲೇ ಹೆಣ್ಣು ಮಕ್ಕಳಿಗೆ 18 ವರ್ಷವಾಗುವವರೆಗೂ ಮದುವೆ ಮಾಡಬಾರ್ದು. ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೆ ಅವಳ ದೇಹ, ಮನಸ್ಸು, ಗರ್ಭಕೋಶ, ಮಾನಸಿಕ, ಬೌದ್ಧಿಕ, ಒಟ್ಟಾರೆ ಶಾರೀರಿಕ ಸಾಮರ್ಥ್ಯ ಬೆಳೆಯಲು 18 ವರ್ಷಗಳು ಅವಶ್ಯಕ. 18 ವರ್ಷಕ್ಕಿಂತ ಮೊದಲೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ರೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಇಲ್ಲದೆ ತಾಯಿಗೆ ಮಾತ್ರ ತೊಂದರೆಯಾಗುವುದಿಲ್ಲ, ಅವರಿಗೆ ಹುಟ್ಟುವ ಮಕ್ಕಳ ದೈಹಿಕ ಬೆಳವಣಿಗೆಯಲ್ಲೂ ಕುಂಠಿತವಾಗುತ್ತದೆ. ಆದ್ದರಿಂದಲೇ ಕಾನೂನಿನಲ್ಲಿ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ನಂತರ ಬಾಲ್ಯ ವಿವಾಹಕ್ಕೆ ಕಾರಣಗಳು: 1. ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಭೇದ ಭಾವವು ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಶಿಕ್ಷಣ ಇಲ್ಲದಿರುವಿಕೆ, ಬಾಲಕಾರ್ಮಿಕತೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲದಿರುವುದರಿಂದ ಅವಳನ್ನು ಮದುವೆ ಮಾಡಿ ಬೇರೆ ಮನೆಗೆ ಕಳಿಸಬೇಕಾಗಿರುವುದರಿಂದ ಬೇಗನೆ ಮದುವೆ ಮಾಡಿ ಬಿಡ್ತಾರೆ. ನಂತರ 2. ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆಯ ಕೊರತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ, ಶಿಕ್ಷಣಕ್ಕೆ ಸಮಾಜದ, ಸಮುದಾಯಗಳ, ಸಾರ್ವಜನಿಕರ ಅಸಹಕಾರ, ಮಕ್ಕಳ ಹಕ್ಕುಗಳ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ದೋಷಪೂರಿತವಾದ ಅನುಷ್ಠಾನ ಇವೆಲ್ಲವೂ ಬಾಲ್ಯ ವಿವಾಹಕ್ಕೆ ಕಾರಣವಾಗುತ್ತೆ. ನಂತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಭಾರತದ ಎಲ್ಲ ರಾಜ್ಯಗಳಿಗೆ ಈ ಕಾಯ್ದೆ ಅನ್ವಯಿಸುತ್ತದೆ. ಬಾಲ್ಯ ವಿವಾಹ ನಡೆದಲ್ಲಿ ಮದುವೆ ಮಾಡಿಸಿದ, ಕುಮ್ಮತ್ತು ನೀಡಿದ, ಸಹಾಯ ಮಾಡಿದ, ಭಾಗವಹಿಸಿದವರೆಲ್ಲರೂ 2 ವರ್ಷ ಜೈಲು, 1 ಲಕ್ಷ ದಂಡ ಕಟ್ಟಬೇಕಾಗುತ್ತದೆ. ಈ ಕಾಯ್ದೆಯ ಪ್ರಕಾರ ಬಾಲ್ಯ ವಿವಾಹ ಮಾಡಿಸಿದ ಪೂಜಾರಿ, ಅಡಿಗೆಯವನು, ಶಾಮಿಯಾನದವನು, ಫೋಟೋಗ್ರಾಫರ್, ಸ್ಟುಡಿಯೋಗ್ರಾಫರ್, ವಿಡಿಯೋಗ್ರಾಫರ್, ವಾಲಗದವರು, ವಾಹನ ಚಾಲಕರು ಹಾಗೂ ಭಾಗವಹಿಸಿದ ಎಲ್ಲರೂ ಅಪರಾಧಿಗಳಾಗ್ತಾರೆ. ಏಕೆಂದರೆ ಬಾಲ್ಯ ವಿವಾಹ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಷ್ಟೇ ಅಲ್ಲ, ಈ ದೇಶದ ಪ್ರಜೆಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮತ್ತು ಹೊಣೆಗಾರಿಕೆಯನ್ನು ಯಾರೂ ಮರೆಯುವಂತಿಲ್ಲ ಎಂದು ಈ ಕಾನೂನು ಸ್ಪಷ್ಟಪಡಿಸುತ್ತದೆ. ನಂತರ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು. ಬಾಲ್ಯ ವಿವಾಹದಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕುಂಠಿತವಾಗಿ ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ. ಅವರ ಮೇಲೆ ಅತಿಯಾದ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತವೆ. ಅವರು ತಮ್ಮ ಬಾಲ್ಯವನ್ನು ಶಿಕ್ಷಣ, ಮನೋರಂಜನೆ, ಗೆಳೆಯರ ಒಡನಾಟಕ್ಕೆ ಧಕ್ಕೆಯುಂಟಾಗಿ ಎಲ್ಲವನ್ನು ಕಳೆದುಕೊಳ್ತಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ಸ್ವಯಂ ಅವರೇ ಮರಣಕ್ಕೆ ತುತ್ತಾಗುವ ಸಂಭವ ಹೆಚ್ಚಾಗುತ್ತದೆ. ಅಕಸ್ಮಾತ್ ಚಿಕ್ಕ ವಯಸ್ಸಿಗೆ ವಿಧವೆಯಾದರೆ ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಅಗಾಧ ದೌರ್ಜನ್ಯಕ್ಕೆ ಒಳಗಾಗುವ ಸಂದರ್ಭಗಳುಂಟಾಗುತ್ತವೆ. ಇವೆಲ್ಲವೂ ಬಾಲ್ಯ ವಿವಾಹದ ಅನೇಕ ದುಷ್ಪರಿಣಾಮಗಳು. ಮಕ್ಕಳೇ, ಹಾಗಾದ್ರೆ ಇದನ್ನು ಹೇಗೆ ತಡೆಗಟ್ಟಬಹುದು? ಮ್ಯಾಮ್, ನನ್ನ ಒಬ್ಬಳು ಗೆಳತಿಯ ಮದುವೆ 12 ದಿನಗಳಲ್ಲಿ ನಡೆಯಲಿದೆ. ನಾನು ಅವಳಿಗೆ ಹೇಗೆ ಸಹಾಯ ಮಾಡಲಿ? ಮಕ್ಕಳೇ, ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರವು ಸುಮಾರು 47 ವಿವಿಧ ಹಂತದ ಅಧಿಕಾರಗಳನ್ನು ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳು ಎಂದು ನಿಗದಿಪಡಿಸಿದೆ. ಆದ್ದರಿಂದ ಎಲ್ಲೇ ಬಾಲ್ಯ ವಿವಾಹ ನಡೆದಾಗ ನಾವು ದೂರು ನೀಡಬಹುದು. ಪ್ರಥಮವಾಗಿ ಮಕ್ಕಳ ಸಹಾಯವಾಣಿ 1098ಕ್ಕೆ ದೂರು ನೀಡಬಹುದು. ಸ್ಥಳೀಯವಾಗಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಗ್ರಾಮ ಲೆಕ್ಕಿಗರಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ನಗರದಲ್ಲಿ ಆರೋಗ್ಯ ನಿರೀಕ್ಷಕರುಗಳಿಗೆ ಅಥವಾ ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ದೂರು ನೀಡಬಹುದು. ಇವರೆಲ್ಲರೂ ಬಾಲ್ಯ ವಿವಾಹವಾಗದಂತೆ ನೋಡಿಕೊಳ್ಳಬೇಕಾದವರು. ಒಂದು ವೇಳೆ ಬಾಲ್ಯ ವಿವಾಹ ನಡೆದು ಹೋಗಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬಹುದು. ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಯಾವುದೇ ಸಮಯದಲ್ಲಾದರೂ ದೂರು ನೀಡಬಹುದು. ಈ ಎಲ್ಲ ಅಧಿಕಾರಿಗಳು ಬಾಲ್ಯ ವಿವಾಹ ನಡೆಯಬಾರದಂತೆ ನೋಡಿಕೊಳ್ಳಬೇಕಾದವರು. ಮಕ್ಕಳೇ, ನಿಮಗೆ ಇದು ಅರ್ಥವಾಯಿತಲ್ವಾ? ನಂತರ ಬಾಲ್ಯ ವಿವಾಹಕ್ಕೆ ಪರಿಹಾರಗಳು. 1. 18 ವರ್ಷದ ತನಕ ಯಾವ ಮಕ್ಕಳು ಶಾಲೆ ಅಥವಾ ಕಾಲೇಜು ಬಿಡದಿರುವಂತೆ ನೋಡಿಕೊಳ್ಬೇಕು. ಅಂದರೆ 100% ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಲೇಬೇಕು. ಹಾಜರಾತಿಯ ಜೊತೆಗೆ 100% ಜನರ ನೋಂದಣಿ ಮತ್ತು ಜನನ ಪ್ರಮಾಣ ಪತ್ರ ಪಡೆಯುವುದನ್ನು ಕಡ್ಡಾಯ ಮಾಡುವುದು. ನಂತರ 2. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಬಾಲಕಿಯರ ಬಾಲವರ್ಧನೆ ಮತ್ತು
ಸಬಲೀಕರಣಕ್ಕೆ ಆದ್ಯತೆ, ಎಲ್ಲೇ ಬಾಲ್ಯ ವಿವಾಹ ನಡೆದರೂ ತಪ್ಪದೆ ದೂರು ನೀಡುವುದು, ಖಂಡಿಸುವುದು, ಪ್ರಶ್ನಿಸುವುದು ಅಗತ್ಯವಾಗುತ್ತದೆ. ನಂತರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಮಾನವ ಸಮಾಜಕ್ಕೆ ಅತ್ಯಂತ ದೊಡ್ಡ ಸವಾಲಾಗಿರುವ ಪ್ರಪಂಚದ ಅತ್ಯಂತ ದೊಡ್ಡ ದೌರ್ಜನ್ಯ ಮತ್ತು ಶೋಷಣೆ ಎಂದರೆ ಮಾನವರ ಕಳ್ಳ ಸಾಗಾಣಿಕೆ. ಇಂದು ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಕಳ್ಳ ವ್ಯವಹಾರದ ನಂತರ ಎರಡನೇ ಅತ್ಯಂತ ದೊಡ್ಡ ವ್ಯವಹಾರ ಅಥವಾ ಮಾರಾಟವಾಗಿದೆ. ಮಾನವ ಕಳ್ಳ ಸಾಗಾಣಿಕೆಯಲ್ಲಿ 70% ಭಾಗ ಮಹಿಳೆಯರು ಮತ್ತು ಮಕ್ಕಳು. ಪ್ರತಿ ವರ್ಷ 32 ಬಿಲಿಯನ್ ರುಗಳಷ್ಟು ಮಾನವ ಕಳ್ಳ ಸಾಗಾಣಿಕೆಯ ವ್ಯವಹಾರ ನಡೆಯುತ್ತೆಂದು 2012-13ರಲ್ಲಿ ವಿಶ್ವಸಂಸ್ಥೆಯು ಅಂದಾಜು ಮಾಡಿದೆ. ಭಾರತದಲ್ಲಿ ದೇವದಾಸಿಯಂತಹ ಅನಿಷ್ಟ ಪದ್ಧತಿಗೆ ಮಕ್ಕಳನ್ನು ಒಳಪಡಿಸುವುದು, ಬಾಲ್ಯ ವಿವಾಹ ಮಾಡುವುದು, ನಂತರ ಅವರನ್ನು ಲೈಂಗಿಕ ಜೀತಕ್ಕಿಡುವುದು ಇವೆಲ್ಲವೂ ನಡೆಯುತ್ತಿತ್ತು. ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ಸಂಶೋಧನೆಗೆ ಒಳಪಟ್ಟ ಕೆಲವು ಯುವತಿಯರು ಹೇಳುವಂತೆ, ಮುಂಬೈನಲ್ಲಿ ಗರ್ವಾಲಿಗಳಾಗಿರುವ ಅಂದರೆ ಸ್ವಂತ ಅಥವಾ ಬಾಡಿಗೆ ಮಹಿಳೆಯರ ಅಣ್ಣ ತಮ್ಮಂದಿರು, ಗಂಡು ಮಕ್ಕಳು ಊರಲ್ಲಿ ಲೈಂಗಿಕ ದಂಗೆಯನ್ನು ಕುದುರಿಸುವ ಮಧ್ಯವರ್ತಿಗಳಾಗಿ ಕೆಲಸ ಮಾಡುತ್ತಿರ್ತಾರೆ. ಅವರು ಸುತ್ತಮುತ್ತ ಹಳ್ಳಿಗಳಲ್ಲಿ ತಿರುಗಾಡುತ್ತಾ ಹೆಣ್ಣು ಮಕ್ಕಳಿದ್ದು ಸಮಸ್ಯೆ ಇರುವ ಮನೆಗಳಲ್ಲಿ ಗಮನಿಸಿ ಅವರಿಗೆ ಒಂದಿಷ್ಟು ಹಣ ಕೊಟ್ಟು ಅವರ ಹೆಣ್ಣು ಮಕ್ಕಳನ್ನು ಸಾಗಿಸಿಕೊಂಡು ಹೋಗ್ತಾರೆ. ನಂತರ ಅವರನ್ನು ಲೈಂಗಿಕ ದಂಧೆಯ ಮನೆಗಳಿಗೆ ಸೇರಿಸ್ತಾರೆ. ಈ ಕುರಿತು ನಾಗರಿಕರು ಹೆಚ್ಚು ಎಚ್ಚರದಿಂದಿರಬೇಕು. ನಂತರ ಮಕ್ಕಳ ಸಾಗಾಣಿಕೆ ಎಂದರೇನು? 18 ವರ್ಷದೊಳಗಿನ ಯಾವುದೇ ವ್ಯಕ್ತಿ ದೇಶದ ಒಳಗೆ ಅಥವಾ ದೇಶದ ಹೊರಗೆ ನೇಮಕಾತಿ, ಸಾಗಾಣಿಕೆ, ವರ್ಗಾವಣೆ, ಆಶ್ರಯ ರವಾನಿಸುವುದು, ಸ್ವಾಧೀನಪಡಿಸುವುದು ಅಥವಾ ಶೋಷಣೆಯ ಉದ್ದೇಶಕ್ಕಾಗಿ ನಡೆಸುವ ಕೃತ್ಯವನ್ನು ಮಕ್ಕಳ ಸಾಗಾಣಿಕೆ ಅಂತ ಕರೀತಾರೆ. ಸಾಗಾಣಿಕೆಗೆ ಒಳಗಾದವರಲ್ಲಿ 27% ಬಲವಂತದ ದುಡಿಮೆಯಲ್ಲಿ, 27% ಮನೆಗೆಲಸದಲ್ಲಿ, ಇನ್ನುಳಿದ 46% ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದಂಗೆಗೆ ಒಳಗಾಗಿದ್ದಾರೆ. ಬಲವಂತದ ದುಡಿಮೆಗೆ ಒಳಗಾಗಿರುವ ಮಕ್ಕಳನ್ನು ಅಂಗವಿಕಲರನ್ನಾಗಿ ಅಥವಾ ಭಿಕ್ಷಾಟನೆಗೆ ತಳ್ಳಲಾಗಿದೆ. ನಂತರ ಮಕ್ಕಳ ಸಾಗಾಣಿಕೆಗೆ ಕಾರಣಗಳು: ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಶಾಲೆ ಬಿಡುವುದು, ಬಡತನ, ಕುಟುಂಬಗಳಲ್ಲಿ ಮಕ್ಕಳ ಬಗ್ಗೆ ಅಸಡ್ಡೆ, ಜೀತ ಪದ್ಧತಿ ಇತ್ಯಾದಿಗಳು ಪ್ರಮುಖ ಕಾರಣಗಳಾಗಿರ್ತವೆ. ಅನಿಯಮಿತ ವಲಸೆ ಮತ್ತು ಸ್ಥಳಾಂತರ, ಸಾಮಾಜಿಕ ಅಸಮಾನತೆ, ಲಿಂಗ ಅಸಮಾನತೆ, ತಾರತಮ್ಯ, ಕೌಶಲ್ಯಗಳ ಕೊರತೆ, ಹೆಚ್ಚಾಗುತ್ತಿರುವ ಸಾಲದ ಹೊರೆ, ಅಸಮಾನ ವ್ಯಾಪಾರ ಸಂಬಂಧ ಇವೆಲ್ಲವೂ ಕಾರಣವಾಗ್ತಿದೆ. ನಂತರ ಮಕ್ಕಳ ಸಾಗಾಣಿಕೆಯ ದುಷ್ಪರಿಣಾಮಗಳು. ಇದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮಾರಕವಾಗ್ತಿದೆ. ಅವರು ದೈಹಿಕ ಹಾಗೂ ಲೈಂಗಿಕ ಶೋಷಣೆಗೆ ಬಲಿಯಾಗ್ತಿದ್ದಾರೆ. ಗಂಭೀರ ರೋಗದ ಅಪಾಯ, HIV, ಲೈಂಗಿಕ ಕಾಯಿಲೆ, ಅನಗತ್ಯ ಗರ್ಭಧಾರಣೆ, ಬಲವಂತದ ಗರ್ಭಧಾರಣೆ, ಕೊಲೆ, ಮಾದಕ ವ್ಯಸನಗಳಿಗೆ ಬಲಿ, ಒಟ್ಟಾಗಿ ಸಮಾಜಕ್ಕೆ ಕಳಂಕ ತರುವ ಸಾಮಾಜಿಕ ಸಮಸ್ಯೆಯಾಗಿ ಸವಾಲಾಗಿದೆ. ನಂತರ 1956ರಲ್ಲಿ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆಯ ತಿದ್ದುಪಡಿ ತಂದು ಇದನ್ನು ನಿಷೇಧಿಸುತ್ತೆ. ಯಾವುದೇ ಮಕ್ಕಳು ಅಥವಾ ಮಹಿಳೆಯರನ್ನು ಕಾನೂನು ಬಾಹಿರವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದರೆ ಅಪರಾಧವಾಗ್ತದೆ. ಅಂತಹವರ ಮೇಲೆ IPC ಸೆಕ್ಷನ್ 370ರಂತೆ ಪ್ರಕರಣ ದಾಖಲಿಸಿ ಅವರಿಗೆ 10 ವರ್ಷಗಳ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡಿಸಲು ಅವಕಾಶವಿದೆ. ನಂತರ ಸಾಮಾಜಿಕ ಸಮಸ್ಯೆಗಳನ್ನು ತಪ್ಪಿಸಲು ಪರಿಹರಿಸಲು ಕೆಲವು ಪರಿಹಾರ ಕ್ರಮಗಳು: ಮಕ್ಕಳ ಹಕ್ಕು ಅನುಷ್ಠಾನಕ್ಕಾಗಿ ಹಾಗೂ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಇನ್ನಿತರ ಶೋಷಣೆಯ ಮುಕ್ತಿಗಾಗಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬಹುದು. 1. ಎಲ್ಲ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳನ್ನು ಕ್ಲಬ್ ರಚಿಸಿ ಅನುಷ್ಠಾನಕ್ಕೆ ತರಬೇಕು. ನಂತರ ಎಲ್ಲ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಸುರಕ್ಷತಾ ಸಮಿತಿ ರಚಿಸಿ ಅನುಷ್ಠಾನಕ್ಕೆ ತರೋದು. ನಂತರ 3. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ವರ್ಷ ಕಡ್ಡಾಯವಾಗಿ ಮಕ್ಕಳ ಗ್ರಾಮ ಸಭೆಗಳನ್ನು ನಡೆಸಿ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 18 ವರ್ಷದೊಳಗಿನ ಎಲ್ಲ ಮಕ್ಕಳ ಸಮಸ್ಯೆಯ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದು. ನಂತರ 4. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ರಚಿಸಿ ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ನಡೆಸಿ 18 ವರ್ಷದೊಳಗಿನ ಎಲ್ಲ ಮಕ್ಕಳ ಸಮಸ್ಯೆಯ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದು.
ನಂತರ 5, ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ತಡೆ ಸಮಿತಿ ರಚಿಸಿ ಪ್ರತಿ 2 ತಿಂಗಳಿಗೊಮ್ಮೆ ಈ ಘಟನೆಯಾದಂತೆ ಪರಿಶೀಲನೆ ನಡೆಸುವುದು. ಎಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಸುರಕ್ಷಿತ ಗ್ರಾಮ, ತಾಲೂಕು, ಜಿಲ್ಲೆಯನ್ನಾಗಿ ಮಾಡಿ ಪಂಚಾಯಿತಿಗಳನ್ನು ಬಾಲಕಾರ್ಮಿಕ, ಬಾಲ್ಯ ವಿವಾಹ, ಮಕ್ಕಳ ಮತ್ತು ಮಹಿಳೆಯರ ಸಾಗಾಣಿಕೆಯ ಮುಕ್ತ ಪಂಚಾಯಿತಿಯನ್ನಾಗಿ ಮಾಡುವುದು. ನಂತರ 6, ರಾಜ್ಯದ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಬಾಲಿಕಾ ಸಂಘ ಪ್ರಾರಂಭಿಸಿ ಅದರಲ್ಲಿ 11ರಿಂದ 18 ವರ್ಷದ ಎಲ್ಲ ಬಾಲಿಕೆಯರನ್ನು ಸೇರಿಸಿ ಸಂಘಟಿಸಿ ಅವರಲ್ಲಿ ಲಿಂಗತ್ವ, ಲಿಂಗ ತಾರತಮ್ಯ, ಲಿಂಗ ಸಮಾನತೆ, ಬಾಲ ಕಾರ್ಮಿಕತೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ, ಲೈಂಗಿಕ ದೌರ್ಜನ್ಯ, ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶ ಜನನ ಪ್ರಮಾಣ ಪತ್ರ, ಶಾಲಾ ಶಿಕ್ಷಣದ ಮಹತ್ವ, ಚುಚ್ಚುಮದ್ದುಗಳು, ಹದಿಹರಿಯದವರ ಬೆಳವಣಿಗೆ, ಆರೋಗ್ಯ ವಿಚಾರ, HIV ಏಡ್ಸ್ನ ಮಾಹಿತಿ, ಪೌಷ್ಟಿಕ ಆಹಾರ, ಶೌಚಾಲಯ ಬಳಕೆ, ಸ್ವಚ್ಛತೆ, ಮಕ್ಕಳ ಹಕ್ಕುಗಳು, ಮಕ್ಕಳ ಕಾನೂನುಗಳು, ಇಲಾಖಾ ಸೌಲಭ್ಯಗಳು ಇತ್ಯಾದಿ ಅವಶ್ಯಕ ಮಾಹಿತಿ ನೀಡಿ ಬಾಲಕಿಯರನ್ನು ಸಬಲೀಕರಿಸಬೇಕು. ಈ ಎಲ್ಲ ಅಂಶಗಳು ಈಗಾಗಲೇ ಸರ್ಕಾರಿ ಸುತ್ತೋಲೆಯಾದೇಶ ಆಶಯದಂತೆ ಇವೆ. ಇದನ್ನು ಎಲ್ಲ ಮಕ್ಕಳು, ನಾಗರಿಕರು, ಪೋಷಕರು, ಇಲಾಖೆಗಳು, ಅಧಿಕಾರಿಗಳು ಒಟ್ಟಾಗಿ ಅನುಷ್ಠಾನ ಮಾಡಬೇಕು. ಎಲ್ಲರ ಸಹಕಾರದಿಂದ ನಮ್ಮ ಸಾಮಾಜಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕೊನೆಗಾಣಿಸಬೇಕು. ಮಕ್ಕಳೇ, ನೋಡಿದ್ರಾ, ನಮ್ಮ ಸಾಮಾಜಿಕ ಸಮಸ್ಯೆಗಳು ಹಲವಾರು, ಆದರೂ ಎಲ್ಲರ ಪ್ರಯತ್ನದಿಂದ ಇವುಗಳನ್ನು ಅಂತ್ಯಗಾಣಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ವಿಷಯ ಸಂಪೂರ್ಣವಾಗಿ ಅರ್ಥವಾಯಿತಲ್ವಾ? ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗಿದೆ. ಈ ವಿಷಯವನ್ನು ಮನನ ಮಾಡಿಕೊಳ್ಳಲು ನಿರಂತರವಾಗಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.